ಸರ್ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಗುಡ್ ಮಾರ್ನಿಂಗ್, ಸಲಾಮ್ ಅಲೈಕುಮ್, ವಣಕ್ಕಂ, ವಾರಸೆ ಖುಷ್ ಮತ್ತು ಎಲ್ಲ ನನ್ನ ಇಡೀ ಭಾರತದ ಎಲ್ಲ ನನ್ನ ಪ್ರೀತಿಯ ನನ್ನ ಕಸ್ಟಮರ್ಗೆ ವಂದನೆಗಳು ಹೇಳ್ತಾ, ಇವತ್ತು ನಾವು ನಿಮಗೆ ಭೂಮಿ ಪ್ರಿಯ ಚಾನಲಿಂದ ನಿಮಗೆ ಒಂದು ಒಳ್ಳೆ ಭೂಮಿಗಳನ್ನ ನಾನು ಪರಿಚಯ ಮಾಡಿಕೊಡ್ಬೇಕು. ಜೊತೆಗೆ ನಿಮ್ಗೆ ಒಂದು ಒಳ್ಳೆ ವ್ಯಾಪಾರ ಕೊಡಬೇಕು, ಒಳ್ಳೆ ಕನ್ವೀನಿಯನ್ಸ್ ಕೊಡಬೇಕು, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಡಾಕ್ಯುಮೆಂಟ್ ಇರಬೇಕು. ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಸುಂದರ ಪ್ರಕೃತಿಯ ನಡುವೆ ನಿಮಗೆ ಒಳ್ಳೆ ಒಂದು ಇವತ್ತು ಮಾವಿನ ತೋಟ ಅಂದರೆ ಕಂಪ್ಲೀಟಾಗಿ ನಿಮಗೆ ಇವತ್ತಿನವರೆಗೂ ಯಾವುದೇ ಹಣ್ಣು ಮಾರ್ಕೆಟಿಗೆ ಬರಲಿ, ಮೊದಲನೇದಾಗಿ ಮಾವಿಗೆ ತುಂಬ ಬೇಡಿಕೆ ಇರುತ್ತೆ. ಮಾವಿನ ಒಂದು ತೋಟ ಬಂದ್ಬಿಟ್ಟು ನಿಮ್ಗೆ ಒಂದು 2ರಿಂದ 2.5 ಎಕರೆ ಕೊಡ್ತೀನಿ. 2.5 ಎಕರೆ ಪ್ಲಾಟು, ಒಳ್ಳೆ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ, ಒಳ್ಳೆ ಕನ್ವೀನಿಯನ್ಸ್ ಇದೆ, ಒಳ್ಳೆ ನೀರಿದೆ ಮತ್ತು ಒಳ್ಳೆ ರಸ್ತೆ ಇದೆ. ಹಾಗಾಗಿ ಒಂದು ರೆಡಿ ತೋಟನ ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ಜನದ ಆಸೆ ಆಕಾಂಕ್ಷೆಗಳು ತೋಟ ಕಟ್ಟಬೇಕನ್ನೋ ಕನಸು ತುಂಬ ಜನಕ್ಕಿರುತ್ತೆ. ರೆಡಿ ತೋಟ ಇದ್ದರೆ ಇನ್ನೂ ಅನುಕೂಲ ಆಗುತ್ತೆ. ಆ ಥರ ಒಂದು ನಿಮಗೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಒಂದು ಒಳ್ಳೆ ರಸ್ತೆಗೆ ಅನುಕೂಲ ಆಗಿರುವಂತಹ ಕೇವಲ ಬೆಂಗಳೂರಿಂದ 115ರಿಂದ 116 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಒಂದು ಒಳ್ಳೆ ತೋಟನ ಕೊಡ್ತೀನಿ ಸ್ನೇಹಿತರೆ. ಈ ಥರ ಒಳ್ಳೆ ತೋಟ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಾವು ಇಡೀ ದಿನ ತುಂಬ ಕಷ್ಟಪಟ್ಟು ನಮ್ಮ ಕಸ್ಟಮರ್ಗಳಿಗೆ ಒಳ್ಳೆ ಒಂದು ಪ್ರಾಪರ್ಟಿನ ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದು ಮಾಡ್ತೀವಿ. ಇದರಲ್ಲಿ ನಿಮಗೆ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಕೇವಲ ಈ ತಾರ್ ರೋಡಿಂದ ನಾವು 500 ಮೀಟ್ರ್ ಮಾತ್ರ ಒಳಗಡೆ ಹೋಗ್ಬೇಕಷ್ಟೇ. ಒಳ್ಳೆ ತೋಟ, ತುಂಬ ಸುಂದರವಾದಂಥ ತೋಟ, ಒಳ್ಳೆ ನೀರು ಮತ್ತು ವೇದಾವತಿ ಸೋರ್ಸು ನೀರಿಂದು ತುಂಬ ಚೆನ್ನಾಗಿದೆ ಇಲ್ಲಿ. ನಮ್ಮ ಜಿಲ್ಲೆಗೆ ಎಲ್ಲ ರೈತರ ಒಂದು ಕನಸಿನ ಕಣ್ಮಣಿ ಅಂತ ಹೇಳ್ತೀನಿ ವೇದಾವತಿ ನದಿ. ಮತ್ತು ಬೆಂಗಳೂರಲ್ಲಿ ತುಂಬ ಕಷ್ಟಕರವಾದಂಥ ಜೀವನಗಳು ನಡೆಸ್ತಾ ಇರ್ತಾರೆ ಕೆಲವರು ಪಾಪ ನೀರಿಗೋಸ್ಕರ. ಆದರೆ ನಮ್ಮ ಜಿಲ್ಲೆಯಲ್ಲಿ ನೀರಿಗೆ ಯಾವುದೇ ಥರ ಕೊರತೆ ಇಲ್ಲ ಸ್ನೇಹಿತರೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೂಲೆಗೆ ಹೋದರೂ ನೀರಿನ ಕೊರತೆ ಇಲ್ಲವೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು, ಇದು ಮಾವಿನ ತೋಟ. ನಾನು ತಾರ್ ರೋಡಿಂದ 500 ಮೀಟ್ರ್ ಮಾತ್ರ ಒಳಗಡೆ ಬಂದಿದ್ದೀನಿ. ನಂತರ ಒಳಗಡೆ ಬಂದಮೇಲೆ ನಮ್ಗೆ ಒಳ್ಳೆ ರೆಡ್ ಸಾಯಿಲು, ಭೂಮಿ ಮಾತ್ರ ಬಂಗಾರದಂಥ ಭೂಮಿ, ತುಂಬ ಚೆನ್ನಾಗಿದೆ, ಒಳ್ಳೆ ಇಳುವರಿ ಸಹ ಬರುತ್ತೆ, ಅನುಕೂಲ ತುಂಬ ಚೆನ್ನಾಗಿದೆ. ತೋಟ ಇವತ್ತು ತೋಟ ಮಾಡಬೇಕಂದ್ರೆ ತುಂಬ ಶ್ರಮ ಇರುತ್ತೆ ಸ್ನೇಹಿತರೆ, ತುಂಬ ಅನುಕೂಲ, ಒಳ್ಳೆ ತೋಟ. ಇದು 2.5 ಎಕರೆ ತೋಟ. ಇದರಲ್ಲಿ ನೋಡಿ ಬಾದಾಮಿ ಇದೆ, ಬೇನಿಷ ಇದೆ, ಮತ್ತು ನಿಮಗೆ ಆದಷ್ಟು 90% ಇದರಲ್ಲಿ ಬೇನಿಷನೇ ಹಣ್ಣಿರೋದು. ತುಂಬ ಅನುಕೂಲ, ಒಳ್ಳೆ ತೋಟ ಸ್ನೇಹಿತರೆ. ಒಳ್ಳೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬೋರಲ್ಲಿ ನಿಮಗೆ 3 ಇಂಚು ನೀರು ಬರುತ್ತೆ. ಈಗ ಆಲ್ರೆಡಿ ಕಾಯಿ ಕಟಿಂಗ್ ಮಾಡೋ ಒಂದು ಸ್ಟೇಜಲ್ಲಿ ಬಂದಿದೆ. ಈಗ ಆಲ್ರೆಡಿ ಕಾಯಿ ನೋಡಿ ಇಷ್ಟು ಇದು ಸೈಜಲ್ಲಿದೆ. ಇದು ಟೋಟಲಾಗಿ ನಮಗೆ 2.5 ಎಕರೆ ತೋಟ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಂಪ್ಲೀಟ್ 4 ಮೂಲೆಯೂ ತಂತಿ ಬೇಲಿ ಆಗಿದೆ ನೋಡಿ, ತಂತಿ ಬೇಲಿ ಕಂಪ್ಲೀಟ್ ಆಗಿದೆ. ಪ್ರತಿ ವರ್ಷವೂ ನಮಗೆ ಒಂದು 5 ಲಕ್ಷ ರೂಪಾಯಿಗೆ ನಮಗೆ ಮಾವು ಸಿಗುತ್ತೆ. ಇದು ನಮಗೆ ಚಳ್ಳಕೆರೆಯಿಂದ ಕೇವಲ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಒಂದು ಬೆಂಗಳೂರಿಂದ ಆದರೆ 215 to 16 ಕಿಲೋಮೀಟ್ರ್ ಆಗುತ್ತೆ. 2.5 ಎಕರೆ ಒಳ್ಳೆ ತೋಟ, ಒಳ್ಳೆ ಕಾಯಿ ಸೈಜ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ತಳಿನ ನಾವು ಆಯ್ಕೆ ಮಾಡಿ ಹಾಕಿರೋದು. ಇದು ತುಂಬ ಚೆನ್ನಾಗಿದೆ. ಟೋಟಲಾಗಿ 2.5 ಎಕರೆ ತೋಟ ಇದು. ಕಾಯಿ ಈಲ್ಡಿಂಗ್ ಚೆನ್ನಾಗಿದೆ, ಒಳ್ಳೆ ಒಂದು ಭೂಮಿ, ಫಲವತ್ತಾದಂಥ ಭೂಮಿ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಒಂದು ತೋಟ ಸಾಕಬೇಕಂದ್ರೆ ರೈತನ ಒಂದು ಪರಿಶ್ರಮ ತುಂಬ ಇರುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಚಿಕ್ಕ ಕಾಯಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಒಂದು ಕಾಯಿ ಬಂದ್ಬಿಟ್ಟು ನಿಮಗೆ 400ರಿಂದ 450 ಗ್ರಾಮ್ ಬರುತ್ತೆ. ಕಂಪ್ಲೀಟಾಗಿ ಚೆನ್ನಾಗಿದೆ ನೋಡಿ. ಇದು ವೆರೈಟಿ ಬಂದ್ಬಿಟ್ಟು ಮಲ್ಗೋಬಾ. ಇದು ಮಲ್ಗೋಬಾ ಮಾವಿನ ತಳಿಯಲ್ಲಿ 72 ಪ್ರಕಾರವಾಗಿ ಮಾವಿನ ತಳಿಯಲ್ಲಿ ಇದೆ ವೆರೈಟಿ ಇದೆ.
ಆದರೆ ನಮ್ಮ ಭಾರತದಲ್ಲಿ ಒಂದು 30ರಿಂದ 35 ತಳಿಗಳು ಹೆಸರುಗಳು ಮಾತ್ರ ಗೊತ್ತಿದೆ. ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಕಾಯಿ ತುಂಬ ಚೆನ್ನಾಗಿದೆ. ಇದೆಲ್ಲ ಹಣ್ಣಿಗೆ ಬಂದಿದೆ. ಇದು ಒಳ್ಳೆ ಹಣ್ಣು, ತುಂಬ ಚೆನ್ನಾಗಿದೆ. 4 ಕಡೆಗೂ ಅನುಕೂಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಇದು ಸಹ ಇವಾಗ ಆಲ್ರೆಡಿ ಹಣ್ಣಿಗೆ ಬಂದಿದೆ, ತುಂಬ ಚೆನ್ನಾಗಿದೆ. ಕಾಯಿ ಕಟಿಂಗ್ ಆಗುತ್ತೆ ಎಲ್ಲ. ಈ ತೋಟ ಬಂದುಬಿಟ್ಟು ಈಗ ಸೇಲ್ಗಿದೆ. ಇದು 1 ಎಕರೆ ಬಂದುಬಿಟ್ಟು 30 ಲಕ್ಷ ರೂಪಾಯಿ ಕೋಟ್ ಮಾಡ್ತಾಯಿದ್ವಿ. 1 ಎಕರೆ ಬಂದುಬಿಟ್ಟು 30 ಲಕ್ಷ ಕೋಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ರೆಡಿ ಇರೋದು. ಪ್ರತಿ ವರ್ಷ ನಿಮಗೆ ಒಂದು 5 ಲಕ್ಷ ರೂಪಾಯಿ ಒಳ್ಳೆ ಆದಿಕಾಯಿ ಇದೆ. ನೀರಿನ ಸೌಲಭ್ಯ ಚೆನ್ನಾಗಿದೆ. ಕಾಯಿ ಸಹ ಒಳ್ಳೆ ಈಲ್ಡಿಂಗ್ ಇದೆ. ಅನುಕೂಲ ತುಂಬ ಚೆನ್ನಾಗಿದೆ. ಟೋಟಲಾಗಿ ನಮಗೆ 2.5 ಎಕರೆಗೆ ಒಂದು 150 ಸಸಿ ಬರುತ್ತೆ. ಇದೆಲ್ಲ ಇದು ಒಂದು ವೆರೈಟಿ. ಇದು ಬಂದುಬಿಟ್ಟು ನಮ್ಮ ಹಿಂದಿಯಲ್ಲಿ ಚೂಸ್ನೆವಾಲಿ ಆಮ್ ಅಂತ ಕರೀತಾರೆ ಇದನ್ನು. ಇದು ತುಂಬ ಸಿಹಿ ಇರುತ್ತೆ. ಇದನ್ನು ಕೇವಲ ನಾವು ಡೈರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಂಡು ತಿನ್ನೋದೇನಿಲ್ಲ. ಡೈರೆಕ್ಟಾಗಿ ಹಾಗೆ ಹೊರಗಡೆಯಿಂದ ನಾವು ವಾಶ್ ಮಾಡಿಕೊಂಡು ಹಣ್ಣನ್ನು ನಾವು ಸವಿಬೋದು ಕಂಪ್ಲೀಟಾಗಿ. ಇದು 2.5 ಎಕರೆ ತೋಟ. ರುಚಿ ಅಂದರೆ ಇದು ಅಭಿರುಚಿ ಅಂತ ಹಣ್ಣು. ಅಂದರೆ ಇಡೀ ನಾವು ಒಂದು ಹಣ್ಣಿನ ತೋಟಕ್ಕೆ ಬಂದಮೇಲೆ, ಹಣ್ಣಿನ ಮಾರ್ಕೆಟ್ಗೆ ಹೋದ್ಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಮಾವಿನ ಕಡೆ ಜಾಸ್ತಿ ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಕಾರಣ ಇಷ್ಟೇ, ಮಾವು ಒಂದು ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಹಣ್ಣಿನಲ್ಲಿ ರಾಜ ಅಂತ ಕರಿತೀವಿ. ತುಂಬ ಅನುಕೂಲ ಇರುವಂಥ ಒಂದು ತೋಟ. ತುಂಬ ಚೆನ್ನಾಗಿದೆ. ಕಾಯೆಲ್ಲ ಫುಲ್ಲು ಈಲ್ಡಿಂಗ್ ಇರೋದ್ರಿಂದನೇ ನಿಮಗೆ ಇದರಲ್ಲಿ ಸ್ಪೇಸೇ ಕಾಣ್ತಾ ಇಲ್ಲ, ಆ ಥರ ಇದೆ. ಎಲ್ಲ ಅಷ್ಟೇ, ಈಲ್ಡಿಂಗು ಚೆನ್ನಾಗಿದೆ. 30 ಲಕ್ಷ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೆಷಬಲ್ ಇದ್ದರೆ ಮಾತ್ರ ಕಾಲ್ ಮಾಡಿ. ಬಾಕಿ ಸರ್ ನಮಗೆ ಹಾಕ್ಕೊಡಿ, ರೇಟ್ ಹೀಗೆ ಕೊಡಿ ಅಂತಂದರೆ ನಥಿಂಗ್ ಆಗೋದಿಲ್ಲ. ಏಕೆಂದರೆ ಒಳ್ಳೆ ತೋಟ ಬೆಳೆಸ್ಬೇಕಂದ್ರೆ ತುಂಬ ಶ್ರಮ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಚೆನ್ನಾಗಿದೆ ನೋಡಿ ತೋಟ. ಒಳ್ಳೆ ಹಣ್ಣು, ಒಳ್ಳೆ ಪ್ರಕೃತಿ. ಈ ಥರ ಪ್ರಕೃತಿಯ ಮಧ್ಯದಲ್ಲಿ ನಾವು ಶ್ರಮ ಪಟ್ಟರೆ ಇದರ ಒಂದು ಫಲ ಸಿಗೋದು. ಶ್ರಮ ಇಲ್ಲದೆ ನಾವು ಯಾವುದೇ ಥರ ಫಲ ತಗೊಳೋಕ್ಕೆ ಅಸಾಧ್ಯ. ನೋಡಿ ಎಷ್ಟು ಸುಂದರವಾದಂಥ ಮಾವಿನ ತೋಟ ಚೆನ್ನಾಗಿದೆ ಸ್ನೇಹಿತರೆ. ನಾವು ಮತ್ತೆ ಸಸಿ ಜಮೀನು ತಗೊಂಡು ಬೋರ್ ಹಾಕ್ಸಿ ಸಸಿ ನೆಟ್ಟು ಅದನ್ನು ಪರಿಶ್ರಮ ಎಲ್ಲ ನಾವು ನೋಡೋದಕ್ಕಿಂತ ರೆಡಿ ಇರೋ ತೋಟನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಕಣ್ಣು ತುಂಬ ಸವಿಬೋದು, ಅಷ್ಟು ಚೆನ್ನಾಗಿದೆ ತೋಟ ಮಾತ್ರ. ಭಾಳ ಚೆನ್ನಾಗಿದೆ. ಇದು 1 kg ಮೇಲೆ ಬರುತ್ತೆ ಹಣ್ಣು. ಈಗ ಇದು ನೋಡಿ 1 kg ಮೇಲೆ ಇದೆ. ಇದು ನಿಮಗೆ ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣುತ್ತೆ. ಒಳ್ಳೆ ತೋಟ ಸ್ನೇಹಿತರೆ. ನಾವು ಬೆಲೆಯಲ್ಲಿ ತುಂಬ ಜಾಸ್ತಿ ಹೇಳೋದಿಲ್ಲ, ಕಡಿಮೆ ಬೆಲೆ ಹೇಳಿ ಸ್ವಲ್ಪದರಲ್ಲೇ ನಾನು ಕ್ಲೋಸ್ ಮಾಡ್ತೀನಿ. 2.5 ಎಕರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂದರೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ತುಂಬ ಅಂದರೆ ಅದ್ಭುತವಾದಂಥ ತೋಟ, ಭಾಳ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ. ಇದು 2.5 ಎಕರೆ ತೋಟ ವಿತ್ ಬೋರು, ಡ್ರಿಪ್ಪು, ತಂತಿ ಬೇಲಿ, ಸುತ್ತ ಬೌಂಡ್ರಿ ಎಲ್ಲ ನೀಟಾಗಿ ಫಿಕ್ಸ್ ಆಗಿದೆ. ಚೆನ್ನಾಗಿದೆ ಸ್ನೇಹಿತರೆ ತೋಟ ಮಾತ್ರ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ಆ ವಿಡಿಯೋನ ಲೈಕ್ ಮಾಡಿ. ಖಾಲಿ ಯಾರು ವೇಸ್ಟಾಗಿ ಸಮಯನ ಕಳೆಯೋಕ್ಕೆ ಹೋಗ್ಬೇಡಿ, ಕಾಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಒಳ್ಳೆಯದಕ್ಕೆ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ನಾವು ಇಡೀ ದಿನ ನಮ್ಮ ಶ್ರಮ ನಮಗೆ ಗೊತ್ತಿರುತ್ತೆ. ಬೇರೆ ಬಾಯಲ್ಲಿ ಮಾತಾಡೋದು ಅಥವಾ ಸಮಯದಲ್ಲಿ ಕಾಮೆಂಟ್ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಯಾರಿಗೂ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ನಿಮ್ಮ ಸಮಯ ನೀವಷ್ಟೇ ವೇಸ್ಟ್ ಮಾಡ್ಕೊಳಂಗೆ. ನಿಮ್ಮ ಕಾಮೆಂಟನ್ನು ನೋಡಿ ಯಾರು ಇಲ್ಲಿ ನಿಮಗೆ ಒಂದು ಸತ್ಕಾರ ಮಾಡೋದಿಲ್ಲ ಸ್ನೇಹಿತರೆ.
ಕಾಮೆಂಟ್ಗಳು ಹಾಕೋದು ಬಿಟ್ಟು ಒಂದು ಪ್ರಪಂಚದ ಜ್ಞಾನ ತಿಳ್ಕೊಂಡು ಒಳ್ಳೆಯ ವ್ಯವಹಾರನ ಮಾಡೋದಕ್ಕೆ ಸಹಕಾರ ಕೊಡಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಕಂಪ್ಲೀಟಾಗಿ ಇದನ್ನು ನೀವು ಫೋನ್ ಮಾಡಿ ಕಾಲ್ ಮಾಡಿ ಬನ್ನಿ ತೋಟ ನೋಡಿ ಆಮೇಲೆ ಕುಂತು ಮಾತಾಡೋಣ. ಚೆನ್ನಾಗಿದೆ ನೋಡಿ. ರೆಡ್ ಸಾಯಿಲು ಭೂಮಿ ಬಗ್ಗೆ ಬಂದರೆ ಕೆಂಪು ಭೂಮಿ, ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಆಲ್ರೆಡಿ ಒಂದು ಕಟಿಂಗ್ ಆಗಿದೆ ಈ ತೋಟದಲ್ಲಿ. ಇದು ಈಗ 2ನೇ ಕಟಿಂಗ್ ನಡೀತಾ ಇದೆ. ಹಾಗಾಗಿ ಕಾಯಿ ನಿಮಗೆ ಸ್ವಲ್ಪ ಕಡಿಮೆ ಕಾಣಿಸ್ತಿದೆ ಅಷ್ಟೇ. ಆಲ್ರೆಡಿ ಕಟಿಂಗ್ ಆಗೋಗಿದೆ ಇದರಲ್ಲಿ ತುಂಬ ಕಾಯಿಗಳು. ಹಾಗಾಗಿ ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.